ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ತಿರುಗಿ ಇನ್ನೊಂದು ಆವೃತ್ತಿ ಸತ್ಯವೇದ ಅಧ್ಯಯನ ಎಂಬ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೆ ಸ್ವಾಗತ. ಈ ದಿನ ಕೂಡ ನಾವು 2 ಅರಸುಗಳ ಪುಸ್ತಕ 4ನೇ ಅಧ್ಯಾಯ 1ರಿಂದ 7 ನಿನ್ನೆ ದಿನದಲ್ಲಿ ನಾವು ಆ ವಾಕ್ಯಗಳನ್ನು ನಾವು ಧ್ಯಾನಿಸಿದ್ದೇವೆ. ನಿಮ್ಮ ಸಂಕಷ್ಟಗಳಲ್ಲಿ ಅದ್ಭುತವನ್ನು ಮಾಡುವಂಥ ದೇವರು. ನಿನ್ನೆಯ ದಿನದಲ್ಲಿ ನಾನು 3 ಅಂಶಗಳನ್ನು ಹೇಳಿದೆ. ಈ ಪ್ರವಾದಿಯ ಹೆಂಡತಿಯ ಸ್ತ್ರೀ ಎಲೀಷನ ಬಳಿ ಬಂದಳು. ನಾವು ಸಹ ನಮ್ಮ ಸಂಕಷ್ಟದಲ್ಲಿ ದೇವರ ಬಳಿಯಲ್ಲಿ ಬರಬೇಕು. ಎರಡನೇದಾಗಿ ನಾನು ಹೇಳಿದೆ, ಈ ಪ್ರವಾದಿಯ ಹೆಂಡತಿಯು ಎಲೀಷನ ಬಳಿಯಲ್ಲಿ ತನ್ನ ಎಲ್ಲ ಸಂಕಷ್ಟಗಳನ್ನು ಅವಳು ಹೇಳಿಕೊಂಡಳು. ಅದೇ ವಿಧದಲ್ಲಿ ನಮ್ಮ ಎಲ್ಲ ಕಷ್ಟಗಳನ್ನು ದೇವರ ಬಳಿ ಹೇಳಿಕೊಳ್ಳುವಾಗ ಮಾತ್ರ ದೇವರು ನಮ್ಮ ಜೀವನದಲ್ಲಿ ಅದ್ಭುತವನ್ನು ಮಾಡಲಿಕ್ಕೆ ಸಾಧ್ಯ. ಮೂರನೇದಾಗಿ ನಾನು ಹೇಳಿದೆ, ಅವಳ ಗಂಡ ಭಕ್ತಿಯುಳ್ಳವನಾಗಿದ್ದರೂ ಕೂಡ ಅವರ ಜೀವನದಲ್ಲಿ ಆರ್ಥಿಕವಾದಂಥ ಒಂದು ಸಂಕಷ್ಟ ಇತ್ತು. ಹಾಗಾದರೆ ನಾವು ಭಕ್ತಿಯುಳ್ಳವರಾಗಿ ಜೀವಿಸುವಾಗಲೂ ಕೂಡ ಕಷ್ಟಗಳು ನಮಗೆ ಬಂದೇ ಬರ್ತದೆ. ಅದು ಯಾರೇ ಆಗಿರಬಹುದು. ದೇವರು ನಮಗೆ ಕಷ್ಟಗಳು ಇಲ್ಲದ ಜೀವನವನ್ನು ವಾಗ್ದಾನ ಮಾಡಿಲ್ಲ. ಆದರೆ ಕಷ್ಟಗಳ ಮಧ್ಯದಲ್ಲಿ ದೇವರು ಸಹಾಯ ಮಾಡುತ್ತಾನೆಂಬುದಾಗಿ ದೇವರು ನಮಗೆ ವಾಗ್ದಾನ ಮಾಡಿದ್ದಾನೆ. ಹಾಗಾದರೆ ಈ ದಿನವೂ ಕೂಡ 4ನೆಯ ಅಂಶವಾಗಿ ನಾವು ಆ ವಾಕ್ಯ ಭಾಗಗಳನ್ನು ನಾವು ಓದಿಕೊಳ್ಳೋಣ. ಅದರ 2ನೇ ವಾಕ್ಯವನ್ನು ನಾವು ನೋಡುವುದಾದರೆ ಗೊತ್ತಾಗ್ತದೆ. 2 ಅರಸುಗಳ ಪುಸ್ತಕ 4ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನಾವು ನೋಡಬಹುದಾಗಿದೆ. ಆ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ನಾನು ನಿನಗೇನು ಮಾಡಬೇಕೆನ್ನುತ್ತಿ. ಎಲೀಷನು ಆ ಪ್ರವಾದಿಯ ಹೆಂಡತಿಗೆ ಕೇಳುತ್ತಿದ್ದಾನೆ, ನಾನು ನಿನಗೇನು ಮಾಡಬೇಕೆನ್ನುತ್ತಿ. 4ನೆಯ ಅಂಶ, ದೇವರು ನಿಮಗೇನು ಮಾಡಬೇಕು ನೀವು ಯಾವಾಗಲೂ ನಿರ್ದಿಷ್ಟವಾಗಿರಬೇಕು. ಅನೇಕ ಸಾರಿ ನಮ್ಮ ಪ್ರಾರ್ಥನೆಗಳನ್ನು ದೇವರು ಕೇಳಿಲ್ಲ. ಕಾರಣ ನಾವು ನಮ್ಮ ಪ್ರಾರ್ಥನೆಯಲ್ಲಿ ನಿರ್ದಿಷ್ಟವಾಗಿಲ್ಲ. ಅನೇಕ ಸಾರಿ ನಾವು ಪ್ರಾರ್ಥನೆ ಮಾಡುತ್ತಿಲ್ಲ. ಅನೇಕ ಸಾರಿ ಪ್ರಾರ್ಥನೆಗಾಗಿ ಬಂದು ದೇವರ ಎಲ್ಲ ನಿನಗೆ ಗೊತ್ತಿದೆ, ಎಲ್ಲವನ್ನ ಮಾಡೆಂಬಂಥ ಒಂದು ಪದದ ಪ್ರಾರ್ಥನೆಯನ್ನು ನಾವು ಮಾಡಿ ಮುಗಿಸಿಬಿಡುತ್ತೇವೆ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 3ನೇ ವಾಕ್ಯ ಹೇಳುತ್ತದೆ, ನೀವು ಬೇಡಿಕೊಳ್ಳದ ಕಾರಣ ನಿಮಗೆ ಸಿಕ್ಕಲಿಲ್ಲ. ಇನ್ನೊಂದು ನಮ್ಮ ಭಾಷೆಯಲ್ಲಿ ಹೇಳೋದಾದರೆ, ಪ್ರಾರ್ಥಿಸುವುದಕ್ಕೆ ಸೋಮಾರಿತನ ಪಟ್ಟ ಕಾರಣ ಅವರಿಗೆ ಆಶೀರ್ವಾದ ಸಿಕ್ಕಲಿಲ್ಲ. ಕೇಳುವುದಕ್ಕೆ ಅವರಿಗೆ ಸಮಯವಿಲ್ಲ, ಕೇಳುವುದಕ್ಕೆ ಸಿದ್ಧತೆ ಇಲ್ಲ, ಚಿಂತೆ ಹೊತ್ತುಕೊಳ್ಳುವುದಕ್ಕೆ ಸಮಯವಿದೆ. ಆದರೆ ಚಿಂತೆಯನ್ನು ದೇವರ ಬಳಿಯಲ್ಲಿ ಹೊರಿಸುವುದಕ್ಕೆ ಅವರಿಗೆ ಸಮಯವಿಲ್ಲ. ಯಾವಾಗಲೂ ಬ್ಯುಸಿ ಎಂಬುದಾಗಿ ಹೇಳುತ್ತಾರೆ. ಆದರೆ ದೇವರ ವಾಕ್ಯ ನಮಗೆ ಹೇಳುತ್ತದೆ, ನಮಗೆ ಏನು ಬೇಕು, ದೇವರಿಂದ ನಾವು ಏನನ್ನು ಎದುರು ನೋಡುತ್ತಾ ಇದ್ದೇವೆ ಅದನ್ನು ನಿರ್ದಿಷ್ಟವಾಗಿ ಹೇಳಬೇಕು. ಅದಕ್ಕೆ ಎಲೀಷನು ಇಲ್ಲಿ ಪ್ರವಾದಿಯ ಹೆಂಡತಿಗೆ ಕೇಳುತ್ತಿದ್ದಾನೆ, ನಾನು ನಿನಗೆ ಏನು ಮಾಡಬೇಕೆನ್ನುತ್ತೆ. ಯೋಹಾನ ಬರೆದ ಸುವಾರ್ತೆ 13 ಹೇಳುತ್ತದೆ, ಇದಲ್ಲದೆ ನೀವು ನನ್ನ ಹೆಸರಿನಲ್ಲಿ ಏನನ್ನ ಬೇಡಿಕೊಳ್ಳುವಿರೋ ಅದನ್ನ ನೆರವೇರಿಸುವೆನು. ಹೀಗೆ ಮಗನ ಮೂಲಕ ತಂದೆಗೆ ಮಹಿಮೆ ಉಂಟಾಗುವುದು. ನೀವು ನನ್ನ ಹೆಸರಿನಲ್ಲಿ ಏನಾದರೂ ಬೇಡಿಕೊಂಡರೆ ಅದನ್ನ ನೆರವೇರಿಸುವೆನು. ಮತ್ತಾಯ 21:22ನೇ ವಾಕ್ಯ ಹೇಳುತ್ತದೆ, ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನನ್ನ ಬೇಡಿಕೊಳ್ಳುವಿರೋ ಅದನ್ನ ಹೊಂದುವಿರಿ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 7ನೇ ವಾಕ್ಯ ಹೇಳುತ್ತದೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 7ನೇ ವಾಕ್ಯ ಹೇಳುತ್ತದೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು ಎಂಬುದಾಗಿ ಆ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಹಾಗಾದರೆ ಎಲ್ಲ ಸಮಸ್ಯೆಗಳನ್ನ ಆಲಿಸಿಕೊಂಡಂತ ಎಲೀಷನು ಅವಳಿಗೆ ಕೇಳುತ್ತಿದ್ದಾನೆ, ನಾನು ನಿನಗೆ ಏನು ಮಾಡಬೇಕೆನ್ನುತ್ತಿ. ಅದೇ ವಿಧದಲ್ಲಿ ದೇವರು ಸಹ ನಮ್ಮ ಸಮಸ್ಯೆಯನ್ನು ಆಲಿಸಿಕೊಂಡ ಮೇಲೆ ನಮ್ಮನ್ನ ಕೇಳುತ್ತಿದ್ದಾರೆ, ನಾನು ನಿನಗೆ ಏನು ಮಾಡಬೇಕು. ಹಾಗಾದರೆ ಪ್ರಿಯ ವೀಕ್ಷಕರೇ, ನಾವು ನಿರ್ದಿಷ್ಟ ಉಳ್ಳವರಾಗಿರಬೇಕು. ದೇವರು ನಮ್ಮನ್ನ ನೋಡಿ ಕೇಳುವಾಗ ದೇವರು
ಅರಸನಾದ ಸೊಲೊಮೋನನಿಗೆ ಏನು ಬೇಕೆಂಬುದಾಗಿ ಕೇಳಿದಾಗ ಅವನು ಹೇಳಿದ, ನನಗೆ ಜ್ಞಾನ ಕೊಡು ಸ್ವಾಮಿ. ದೇವರು ಜ್ಞಾನವನ್ನ ಕೊಟ್ಟರು. ಬಾರ್ತಿಮಾಯನಿಗೆ ದೇವರು ನಾನು ನಿನಗೆ ಮಾಡಬೇಕೆಂಬುತ್ತೆ ಅಂತ ಕೇಳಿದಾಗ ಕಣ್ಗಳು ಬರಬೇಕೆಂಬುದಾಗಿ ಹೇಳಿದಾಗ ಅವನಿಗೆ ಕಣ್ಗಳು ಸಿಕ್ಕಿತು. ನೋಡಿ, ಇದೇ ಪ್ರಶ್ನೆಯನ್ನ ದೇವರು ನಿಮಗೆ ಕೇಳುತ್ತಿದ್ದಾರೆ. ನಾನು ನಿಮಗೆ ಏನು ಮಾಡಬೇಕು? ದೇವರು ನಿಮ್ಮನ್ನು ನೋಡಿ ಕೇಳುತ್ತಾ ಇದ್ದಾರೆ, ನಾನು ನಿಮಗೆ ಏನು ಮಾಡಬೇಕು? ನೀವೇನಾದರೂ ಕೇಳಿಕೊಳ್ಳುವಾಗ ದೇವರು ನಿಮ್ಮನ್ನು ನೋಡಿ ಹೇಳುತ್ತಾರೆ, ನಿಮ್ಮ ನಂಬಿಕೆಯಂತೆ ನಿಮಗೆ ಆಗಲಿ. ಇದೇ ಪ್ರಶ್ನೆಯನ್ನ ದೇವರು ಈ ಸಮಯದಲ್ಲಿ ನೀವು ನೋಡುವಂತ ಈ ಆಸರೆ ಟಿವಿಯ ಮಧ್ಯದಲ್ಲಿ ದೇವರು ನಿಮ್ಮನ್ನ ಕೇಳುತ್ತಾ ಇದ್ದಾರೆ, ನಾನು ನಿಮಗೆ ಏನು ಮಾಡಬೇಕು? ನಿಮ್ಮ ಉತ್ತರ ನಿರ್ದಿಷ್ಟವಾಗಿರಲಿ. ನೀವು ದೇವರ ಸನ್ನಿಧಿಗೆ ಬರುವಾಗ ನೀವು ಸಿದ್ಧವಾಗಿ ಬರಬೇಕು. ಒಂದು ಚಿಕ್ಕ ಒಂದು ಕಥೆ ಈ ರೀತಿಯಾಗಿದೆ. 3 ದೇಶದವರು ಆ ಪರಲೋಕ ಬಾಗಿಲನ್ನು ತಟ್ಟಿದ್ರಂತೆ. 3 ದೇಶದವರು ಪರಲೋಕ ಬಾಗಿಲನ್ನು ತಟ್ಟಿದಾಗ ಮೊದಲು ಅಮೇರಿಕ ದೇಶದ ಒಬ್ಬ ಭಕ್ತನು ತಟ್ಟಿದನಂತೆ. ನಿಮಗೆ ಏನು ಬೇಕೆಂಬುದಾಗಿ ದೇವರು ಕೇಳಿದಾಗ ಆ ಭಕ್ತ ಹೇಳಿದನಂತೆ, ದೇವರೇ, ನಾವು ಪ್ರಪಂಚದಲ್ಲೇ ಬಹಳ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಬೇಕೆಂಬುದಾಗಿ ಕೇಳಿದಂತೆ ದೇವರು ಹೇಳಿದ್ರಂತೆ, ಗ್ರಾಂಟೆಡ್, ನಾನು ನಿನಗೆ ದಯಪಾಲಿಸಿದ್ದೇನೆ, ಹೋಗೆಂಬುದಾಗಿ ಹೇಳಿದ್ರು. ಎರಡನೆಯ ವ್ಯಕ್ತಿ ಚೀನಾ ದೇಶದ ವ್ಯಕ್ತಿ. ಚೀನಾ ದೇಶದ ವ್ಯಕ್ತಿಯನ್ನ ಕೇಳಿದಂತೆ, ದೇವರೇ, ನಮ್ಮ ದೇಶ ಎಲ್ಲದರಲ್ಲಿ ಕೂಡ ಮುಂದುವರಿಯಬೇಕು, ತಂತ್ರಜ್ಞಾನ ಅನೇಕ ವಿಷಯಗಳಲ್ಲಿ ನಾವು ಎಲ್ಲರಿಗೆ ಪೈಪೋಟಿಯನ್ನ ಕೊಡುವ ದೇಶವಾಗಬೇಕೆಂಬುದಾಗಿ ಹೇಳಿದಂತೆ ಮೂರನೇದಾಗಿ ನಮ್ಮ ಭಾರತ ದೇಶದವರು ಹೋದ್ರಂತೆ. ಆಗ ಕೇಳಿದ್ರಂತೆ, ಏನು ಬೇಕೆಂಬುದಾಗಿ ಕೇಳಿದಾಗ ಆಗ ಹೇಳಿದ್ರಂತೆ, ಇಲ್ಲ ದೇವರೇ, ನಾನು ಸುಮ್ಮನೆ ಬಂದಿದ್ದೇನೆ. ಅನೇಕ ಸಾರಿ ಕೂಡ ದೇವರ ಸಮ್ಮುಖದಲ್ಲಿ ನಾವು ಬರುವಾಗ ದೇವರು ಕೇಳುವಾಗ ಸುಮ್ಮನೆ, ದೇವರೇ, ನಾನು ಸುಮ್ಮನೆ ಬಂದಿದ್ದೇನೆಂಬುದಾಗಿ ನಾವು ಕೂಡ ಹೇಳುತ್ತಿದ್ದೇವೆ. ಆದರೆ ದೇವರು ನಮ್ಮನ್ನು ನೋಡಿ ಕೇಳುತ್ತಿದ್ದಾರೆ, ನಾನು ನಿನಗೆ ಏನು ಮಾಡಬೇಕು? ಅದ್ಭುತಗಳು ಎಲ್ಲಿ ನಡೆಯುತ್ತದೆ ಗೊತ್ತಾ? ನಿನ್ನ ಏನಾದರೂ ಎದುರು ನೋಡುವ ಸ್ಥಳದಲ್ಲಿ ನೀ ನಿರ್ದಿಷ್ಟವಾಗಿರುವಾಗ ಅದ್ಭುತಗಳು ನಿನ್ನ ಜೀವಿತದಲ್ಲಿ ನಡೆಯುವಂಥದ್ದಾಗಿದೆ. 5ನೆಯ ಅಂಶ, 2ನೇ ವಾಕ್ಯ, ಅದರ ಬಿ ಪಾರ್ಟಲ್ಲಿ ನಾವು ನೋಡುತ್ತೇವೆ. ಎಲೀಷನು ಮೊದಲು ಕೇಳಿದ, ನಾನು ನಿನಗೆ ಏನು ಮಾಡಬೇಕು? 2ನೇದಾಗಿ ಕೇಳುತ್ತಾದನೆ, ನಿನ್ನ ಮನೆಯಲ್ಲಿ ಏನಿರುತ್ತದೆ? ನಮ್ಮ ಜೀವನದಲ್ಲಿ, ನಮ್ಮ ಸಂಕಷ್ಟಗಳಲ್ಲಿ ಅದ್ಭುತ ನಡೆಯಬೇಕಾದರೆ ನಿನ್ನ ಮನೆಯಲ್ಲಿ ಏನಾದರೂ ಇರಲೇಬೇಕು. ದೇವರು ಅದ್ಭುತ ಮಾಡುವುದಕ್ಕೆ ನಿನ್ನ ಬಳಿ ಏನಾದರೂ ಇರಬೇಕು. ನೋಡಿ, ದೇವರ ಅದ್ಭುತಗಳು ಎಲ್ಲಿ ನಡೆಯುತ್ತದೆ ಅಂತ ಹೇಳಿದ್ರೆ ಏನಾದರೂ ಇರುವ ಸ್ಥಳದಲ್ಲಿ. ಸತ್ಯವೇದದಲ್ಲಿ ಅನೇಕ ಉದಾಹರಣೆಯನ್ನು ನಾವು ನೋಡಬಹುದಾಗಿದೆ. 5,000 ಜನರನ್ನ ಪೋಷಿಸುವುದಕ್ಕೆ ಒಬ್ಬ ಚಿಕ್ಕ ಹುಡುಗನ ಬಳಿಯಲ್ಲಿ 5 ರೊಟ್ಟಿ 2 ಮೀನುಗಳು ಇದ್ದವು. ಒಂದು ದೊಡ್ಡ ಅದ್ಭುತ ನಡೆಯಿತು. ಐಗುಪ್ತ ದೇಶದಲ್ಲಿ ದೇವರ ಅದ್ಭುತ ನಡೆಯುವುದಕ್ಕೆ ಮೋಶೆಯ ಬಳಿಯಲ್ಲಿ ಒಂದು ಕೋಲು ಇತ್ತು. ಗೋಲಿಯಾತನ ಮೇಲೆ ಜಯ ಹೊಂದುವುದಕ್ಕೆ ದಾವೀದನ ಕೈಗಳಲ್ಲಿ ಒಂದು ಕವನಿ ಇತ್ತು. 1000 ಜನ ಫಿಲಿಷ್ಟಿಯರನ್ನ ಕೊಲ್ಲುವುದಕ್ಕೆ ಸಂಸೋನನ ಕೈಯಲ್ಲಿ ಕತ್ತೆಯ ದವಡೆ ಇತ್ತು. ಮಿದ್ಯಾನರ ಮೇಲೆ ಜಯ ಹೊಂದಲು ಗಿದ್ಯೋನನ ಬಳಿಯಲ್ಲಿ ಉರಿಯುವ ಪಂಜಡಗಿರುವ ಬರೀ ಕೊಡಗಳು ಮತ್ತು ಕೈಯಲ್ಲಿ ಕೊಂಬು ಇತ್ತು. ಚಾರೆಪ್ತದ ವಿಧವೆಯ ಮನೆಯಲ್ಲಿ ಅದ್ಭುತ ನಡೆಯುವುದಕ್ಕೆ ಅವಳ ಬಳಿಯಲ್ಲಿ ಹಿಟ್ಟು ಮತ್ತು ಎಣ್ಣೆ ಇತ್ತು. ಸುಂದರ ದ್ವಾರ ಕುಂಟನನ್ನ ಸ್ವಸ್ಥ ಮಾಡುವುದಕ್ಕೆ ಪೇತ್ರನ ಬಳಿಯಲ್ಲಿ ಯೇಸುವಿನ ನಾಮವಿತ್ತು. ಈಗ ನಾವು ಧ್ಯಾನಿಸುತ್ತಾ ಇರುವಂಥ ವಾಕ್ಯ ಭಾಗ, ಪ್ರವಾದಿಯ ಹೆಂಡತಿಯ ಮನೆಯಲ್ಲಿ ಎಣ್ಣೆ ಇತ್ತು. ಇವತ್ತು ದೇವರು ಅದ್ಭುತ ಮಾಡುವುದಕ್ಕೆ ನಿನ್ನ ಬಳಿ ಏನಿದೆ? ನಿಮ್ಮ ಕೈಯಲ್ಲಿ ಏನಾದರೂ ಇರಬೇಕು. ದೇವರು ಅದ್ಭುತವನ್ನು ಮಾಡುವುದಕ್ಕೆ ಖಾಲಿಯಾದ ಅನುಭವವಲ್ಲ. ನಿನ್ನ ಕೈಯಲ್ಲಿರುವುದನ್ನು ನೀನು ದೇವರಿಗೆ ಕೊಡುವಾಗ ದೇವರು ಅದ್ಭುತವನ್ನು ಮಾಡುತ್ತಾನೆ. ಆದರೆ ಅಲ್ಲಿ 2ನೇ ವಾಕ್ಯದ ಕಡೆಯ ವಚನವನ್ನು ನೋಡುವಾಗ ಆ ಪ್ರವಾದಿಯ ಹೆಂಡತಿ ಹೇಳುತ್ತಿದ್ದಾಳೆ, ನಿನ್ನ ದಾಸಿಯ ಮನೆಯಲ್ಲಿ ಒಂದು ಮೊಗ್ಗ ಎಣ್ಣೆ ಹೊರತಾಗಿ ಏನು ಇಲ್ಲ ಎಂದು ಉತ್ತರ ಕೊಟ್ಟಳು. ಗಮನಿಸಿ ಪ್ರಿಯರೇ, ಅವನು ಕೇಳುತ್ತಾ ಇದ್ದಾನೆ, ನಿನ್ನ ಮನೆಯಲ್ಲಿ ಏನಿದೆ?
ಇಲ್ಲಿ ಅವಳು ಹೇಳಬೇಕಾಗಿತ್ತು, ನಿನ್ನ ದಾಸಿಯ ಮನೆಯಲ್ಲಿ ಒಂದು ಮೊಗ್ಗ ಎಣ್ಣೆ ಇದೆ. ಆದರೆ ಅವಳು ಒಂದು ಮೊಗ್ಗ ಎಣ್ಣೆ ಇದೆ ಎಂಬುದಾಗಿ ಹೇಳಲಿಲ್ಲ. ಅವಳು ಹೇಳುತ್ತಾ ಇದ್ದಾಳೆ, ಒಂದು ಮೊಗ್ಗೆ ಎಣ್ಣೆ ಹೊರತಾಗಿ ಏನು ಇಲ್ಲ. ನೋಡಿ, ಆ ಪದವನ್ನು ನೀವು ಗಮನಿಸಬೇಕು. ಇಲ್ಲಿ ಅವಳು ಇಲ್ಲ ಎಂಬುದಾಗಿ ಹೇಳುತ್ತಾ ಇದ್ದಾಳೆ, ಎಣ್ಣೆ ಇದೆ ಎಂಬುದಾಗಿ ಹೇಳಿ ಅದರ ಒಟ್ಟಿಗೆ ಏನು ಇಲ್ಲ ಎಂಬುದಾಗಿ ಹೇಳುತ್ತಾ ಇದ್ದಾಳೆ. ಇವತ್ತು ಕೂಡ ಅನೇಕರು ತಮ್ಮಲ್ಲಿ ಏನು ಇದೆ ಎಂಬುದಾಗಿ ಅದರ ಕುರಿತಾಗಿ ಮಾತನಾಡುತ್ತಿಲ್ಲ. ಯಾವುದು ಇಲ್ಲವೋ ಅದರ ಕುರಿತಾಗಿ ಮಾತನಾಡುತ್ತಾ ಇದ್ದಾರೆ. ಆದರೆ ದೇವರು ನಮ್ಮಲ್ಲಿ ಆ ಯಾವ ಕಾರ್ಯ ಇಲ್ಲ ಎಂಬುದಾಗಿ ಹೇಳುತ್ತಾ ಇದ್ದೇವೆಯೋ ಅದರ ಕುರಿತಾಗಿ ಆತನು ಆಸಕ್ತನಾಗಿಲ್ಲ. ದೇವರು ಆಸಕ್ತನಾಗಿರುವಂಥದ್ದು ನಮ್ಮಲ್ಲಿ ಏನು ಇದೆ ಎಂಬುದಾಗಿ ಆ ವಿಷಯದಲ್ಲಿ ದೇವರು ಆಸಕ್ತ ಉಳ್ಳವನಾಗಿದ್ದಾನೆ. ಇವತ್ತು ಅನೇಕರು ನೀವು ಹೇಳಬಹುದು, ಪಾಸ್ಟರ್ ನಾನೊಂದು ಜೀರೋ ಆಗಿದ್ದೇನೆ. ಇನ್ನೊಬ್ಬರು ಹೇಳಬಹುದು, ನಾನು ಯಾವ ಉಪಯೋಗಕ್ಕೆ ಇಲ್ಲ, ನಾನು 2 ಶೂನ್ಯವಾಗಿದ್ದೇನೆ. ಇನ್ನೊಬ್ಬರು ಹೇಳಬಹುದು, ನಾನು ಟೋಟಲಿ ಏನು ಇಲ್ಲ, 3 ಶೂನ್ಯವಾಗಿದ್ದೇನೆ. ಆದರೆ ಒಂದು ಸಂತೋಷದ ಸುದ್ದಿ ಏನಂತ ಹೇಳಿದ್ರೆ, ಆ 0ಯ ಮುಂದೆ ಒಂದು ಅಂಕಿ ಬರುವಾಗ ಒಂದು 0 ಅದು 10 ಆಗ್ತದೆ. 2 ಸೊನ್ನೆಗಳ ಮುಂದೆ ಒಂದು ಬರುವಾಗ ಅದು 100 ಆಗ್ತದೆ. 3 ಸೊನ್ನೆಗಳ ಮುಂದೆ ಒಂದು ಬರುವಾಗ ಅದು 1,000ವಾಗ್ತದೆ. ನೋಡಿ, ನೀನು ಏನು ಇಲ್ಲದವನಾಗಿರಬಹುದು, ಒಂದು ಸ್ಥಾನದಲ್ಲಿ ಯೇಸು ನಿನ್ನಲ್ಲಿ ಬರುವಾಗ ನೀನು ಏನು ಇಲ್ಲದೆ ಇರಬಹುದು, ನಿನ್ನಲ್ಲಿ ಯೇಸು ಬರುವಾಗ ನೀನು ಸಮಥಿಂಗ್ ಆಗ್ತೀಯ. ಸಾಧಾರಣವಾದ ವ್ಯಕ್ತಿ ನೀನು ಅಸಾಧಾರಣವಾಗಿ ಹೇಳ್ತೀಯ. ಆದ್ದರಿಂದ ನಿನ್ನ ಜೀವನದಲ್ಲಿ ಏನು ಇಲ್ಲ ಎಂಬುದಾಗಿ ಕೊರಗಬೇಡ, ಯೇಸು ಇದ್ದಾನೆಂಬುದಾಗಿ ನೀನು ಮುಂದುವರೆ. ಮತ್ತಾಯನ ಬರೆದ ಸುವಾರ್ತೆ 14-17ನೇ ವಾಕ್ಯದಲ್ಲಿ ಕೂಡ ಯೇಸು ಕ್ರಿಸ್ತನು ಶಿಷ್ಯರನ್ನ ನೋಡಿ ಕೇಳುತ್ತಾ ಇದ್ದಾರೆ, ನಿಮ್ಮಲ್ಲಿ ಎಷ್ಟು ರೊಟ್ಟಿಗಳಿದೆ? ಅವರು ಕೂಡ ಇದೆ ಹೇಳ್ತಾ ಇದ್ದಾರೆ, 5 ರೊಟ್ಟಿ 2 ಮೀನು ಹೊರತು ಮತ್ತೇನು ಇಲ್ಲ. ಗಮನಿಸಿ, 5 ರೊಟ್ಟಿ 2 ಮೀನು ಇದೆ ಅಂತ ಹೇಳಿಲ್ಲ. ಆ ವಾಕ್ಯ ಗಮನಿಸಬೇಕು. 5 ರೊಟ್ಟಿ 2 ಮೀನು ಹೊರತು ಮತ್ತೇನು ಇಲ್ಲ. ಅನೇಕ ಸಾರಿ ನಾವು ಯಾವಾಗಲೂ ಬಾಯಿ ತೆರೆದ್ರೆ ಇಲ್ಲ 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 ಎಂಬುದಾಗಿ ಹೇಳುತ್ತವೆ. ವಾಕ್ಯ ಹೇಳುತ್ತದೆ, ಇದ್ದವನಿಗೆ ಕೊಡಲ್ಪಡುತ್ತದೆ, ಇಲ್ಲದವನಿಗೆ ಇದ್ದದ್ದು ತೆಗೆಯಲ್ಪಡುತ್ತದೆ. ಇಲ್ಲ ಇಲ್ಲ ಅಂತ ಹೇಳುವುದು ಬಿಟ್ಟು ನಿನ್ನಲ್ಲಿ ಇರುವುದನ್ನು ದೇವರಿಗೆ ಕೊಡು. ನಿನ್ನಲ್ಲಿ ಇರುವುದನ್ನು ದೇವರಿಗೆ ಕೊಟ್ಟು ಅದ್ಭುತವನ್ನು ಪಡೆದುಕೋ. ನೋಡಿ, ಅವಳ ಬಳಿ ಇದ್ದದ್ದು ಎಣ್ಣೆ ಮಾತ್ರ. ನೋಡ್ರಿ, ಆಗಿನ ಕಾಲದಲ್ಲಿ ಅಮೂಲ್ಯವಾದ ವಸ್ತು ಯಾವುದಂತ ಹೇಳಿದ್ರೆ ಅಭಿಷೇಕಿಸಲ್ಪಟ್ಟಂಥ ಎಣ್ಣೆ. ಆ ಪ್ರವಾದಿಯು ಅಭಿಷೇಕಿಸಲ್ಪಟ್ಟಿದ್ದನು. ಆ ಎಣ್ಣೆ ಅವಳ ಮನೆಯಲ್ಲಿತ್ತು. ಎಲ್ಲವನ್ನ ಕಳ್ಕೊಂಡ್ರು, ಆ ಅಭಿಷೇಕದ ಎಣ್ಣೆಯನ್ನು ಅವಳು ಕಳೆದುಕೊಂಡಿರಲಿಲ್ಲ. ಪ್ರಿಯ ವೀಕ್ಷಕರೇ, ನಿಮ್ಮ ಜೀವಿತದಲ್ಲಿ ಕೂಡ ಏನು ಇಲ್ಲದ ಅವಸ್ಥೆ ಇರಬಹುದು. ಎಲ್ಲವನ್ನು ನೀನು ಕಳ್ಕೊಂಡಿರಬಹುದು. ಹಣವನ್ನು ಕಳ್ಕೊಂಡಿರಬಹುದು, ಸ್ಥಾನವನ್ನು ಕಳೆದುಕೊಂಡಿರಬಹುದು, ಘನತೆಯನ್ನು ಕಳೆದುಕೊಂಡಿರಬಹುದು. ಆದರೆ ದೇವರು ನಿನಗೆ ಕೊಟ್ಟಿರುವಂಥ ಅಭಿಷೇಕ ನೀನು ಕಳೆದುಕೊಳ್ಳಬಾರದು. ಅದಕ್ಕೆ ಜಕರೀಯನ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 6ನೇ ವಾಕ್ಯ ಹೇಳುತ್ತದೆ, ಬಲದಿಂದಲ್ಲ ಪರಾಕ್ರಮದಿಂದಲ್ಲ ದೇವರ ಆತ್ಮನಿಂದ ಎಲ್ಲವೂ ಸಾಧ್ಯ. ಹಾಗಿರುವುದಾದರೆ ಇಲ್ಲ ಎಂಬುದಾಗಿ ಹೇಳುವುದು ಬಿಟ್ಟು ನಿಮ್ಮಲ್ಲಿ ಇರುವುದನ್ನು ದೇವರಿಗೆ ಕೊಡಿರಿ. 7ನೆಯ ಅಂಶ ಅದರ 3ನೇ ವಚನದಲ್ಲಿ, 2 ಅರಸುಗಳು 4ನೇ ಅಧ್ಯಾಯ 3ನೇ ವಚನದಲ್ಲಿ ಹೇಳಲ್ಪಟ್ಟಿದೆ, ಆಗ ಎಲೀಷನು ಆಕೆಗೆ, ಹೋಗಿ ನಿನ್ನ ನೆರೆಯವರಿಂದ ಸಿಕ್ಕುವಷ್ಟು ಬರೀ ಪಾತ್ರೆಗಳನ್ನು ಕೇಳಿಕೊಂಡು ಬಾ. ನೋಡಿ, ಈಗ ಎಲೀಷನು ಅವಳಿಗೆ ಒಂದು ಯೋಜನೆಯನ್ನು ಕೊಡುತ್ತಿದ್ದಾನೆ, ಒಂದು ಪ್ಲಾನನ್ನು ಹೇಳಿಕೊಡುತ್ತಿದ್ದಾನೆ. ದೇವರ ಅದ್ಭುತ ಎಲ್ಲಿ ನಡೀತದಂತ ಹೇಳಿದ್ರೆ, ನಿಮ್ಮ ಬರಿದಾದ ಅನುಭವದಲ್ಲಿ. ಆದಿಕಾಂಡ 1ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನೋಡ್ತೇವೆ, ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು. ಬರಿದಾದ ಅನುಭವದಲ್ಲಿ ದೇವರು ಸೃಷ್ಟಿಯ ಬಾಯಿ ಮಾತಿನಿಂದ ಸೃಷ್ಟಿಸಿದರು. ಯೋಹಾನ ಬರೆದ 2ನೇ ಅಧ್ಯಾಯದಲ್ಲಿ ಕಾನಾ ಮದುವೆಯ ಮನೆಯಲ್ಲಿ ಬರಿದಾದ ಬಾಣಲೆಗಳಿದ್ದವು, ಅಲ್ಲಿ ಅದ್ಭುತ ಸಂಭವಿಸ್ತವು. ಜನರ ಬಳಿಯಲ್ಲಿ ನೀವೇನು ಎದುರು ನೋಡಬೇಡ್ರಿ, ಅವರ ಬಳಿಯಲ್ಲಿ ಬರೀ ಪಾತ್ರೆಯನ್ನು ಎದುರು ನೋಡ್ರಿ. ಎಣ್ಣೆ ತುಂಬಿದ ಪಾತ್ರೆ ಕೇಳಿದರೆ ಯಾರೂ ಕೊಡ್ತಾ ಇಲ್ಲ. ಅವಳು ಮನೆಗೆ ಹೋಗಿ ಎಣ್ಣೆ ತುಂಬಿದ ಪಾತ್ರೆ ಕೊಡ್ರಿ ಅಂದರೆ ಯಾರೂ ಕೊಡ್ತಾ ಇರಲಿಲ್ಲ. ಆದರೆ
ಅವಳು ಖಾಲಿಯಾದ ಪಾತ್ರೆಯನ್ನು ಕೇಳಿದಾಗ ಎಲ್ಲ ಜನರು ಕೊಟ್ಟರು ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಇಲ್ಲಿಂದ ನಾವೇನು ಕಲಿಬೋದು ಅಂತ ಹೇಳಿದ್ರೆ, ಜನರಿಂದ ನಿಮಗೆ ಕೇವಲ ಬರಿದಾದ ಅನುಭವಗಳು ಸಿಗುತ್ತದೆ. ಎಣ್ಣೆ ಕೊಡುವಂಥದ್ದು, ಅದ್ಭುತ ಮಾಡುವ ಆತನು ದೇವರು. ಪಾತ್ರೆಗಳು ಜನರು ಕೊಡಬಹುದು, ಆ ದೇವರು ಅದ್ಭುತವಾದ ಎಣ್ಣೆಯನ್ನು ಕೊಡುತ್ತಾರೆ. ನೋಡ್ರಿ, ಅವಳು ಎಂಥ ಪಾತ್ರೆ ತಂದಳು? ಅಶುದ್ಧವಾದ ಪಾತ್ರೆ ತರಲಿಲ್ಲ, ಬಲಹೀನವಾದ ಪಾತ್ರೆ ತರಲಿಲ್ಲ, ಸೋರುವ ಪಾತ್ರೆ ತರಲಿಲ್ಲ. ಅವಳು ಶುದ್ಧವಾದ ಪಾತ್ರೆಯನ್ನು ತಂದಳು. ಸತ್ಯವೇದ ಕೂಡ ಹೇಳ್ತದೆ, ಶುದ್ಧವಾದ ಪಾತ್ರೆ ಒಳ್ಳೆಯ ಬಳಕೆಗೆ ಯೋಗ್ಯವಾಗಿರುವುದೆಂಬುದಾಗಿ. ಹಾಗಿರುವುದಾದ ಪ್ರಿಯ ದೇವ ಜನರೇ, ಜನರಿಂದ ನಮಗೆ ಬರಿದಾದ ಅನುಭವಗಳು ಸಿಗುತ್ತದೆ. 8ನೇದಾಗಿ ನಾವು ನೋಡುತ್ತೇವೆ, ಆನಂತರ ಅವಳು ತನ್ನ ಮಕ್ಕಳನ್ನು ಒಳಗೆ ಕರ್ಕೊಂಡು ಹೋಗಿ ಬಾಗಿಲನ್ನು ಮುಚ್ಚಿ ಎಣ್ಣೆ ಪಾತ್ರಗಳಲ್ಲಿ ಹೊಯ್ದು ತುಂಬಿದವುಗಳನ್ನೆಲ್ಲ ಒತ್ತಟ್ಟಿಗೆ ಇಟ್ಟಳೆಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಬಾಗಿಲನ್ನು ಮುಚ್ಚಿ. ಅದರ ಅರ್ಥ ಸಂದೇಹಕ್ಕೆ ಸ್ಥಳ ಕೊಡಬಾರದು. ಯೇಸು ಸ್ವಾಮಿ ಹೇಳಿದ್ದಾರೆ, ನೀವು ಪ್ರಾರ್ಥಿಸುವಾಗ ನಿನ್ನ ಏಕಾಂತವಾದ ಸ್ಥಳಕ್ಕೆ ಹೋಗಿ. ಯಾಕೆ ಬಾಗಿಲನ್ನು ಮುಚ್ಚಬೇಕು? ಒಳಗಡೆ ಅಪನಂಬಿಕೆ ಬರಬಾರದು, ಕೆಟ್ಟ ಆಲೋಚನೆ ಬರಬಾರದು, ಸಂದೇಹ ಬರಬಾರದು. ಆದ್ದರಿಂದ ಬಾಗಿಲನ್ನು ಮುಚ್ಚಿ ನಾವು ಪ್ರಾರ್ಥಿಸಬೇಕು. ಸತ್ಯವೇದದಲ್ಲಿ ಕೂಡ ಯೇಸು ಕ್ರಿಸ್ತನ ಒಬ್ಬ ಸತ್ತು ಹೋದ ಮಗಳನ್ನು ಅಲ್ಲಿ ಎಬ್ಬಿಸಿದಂಥ ಸಂಭವದಲ್ಲಿ ಅವರು ಬಾಗಿಲನ್ನು ಮುಚ್ಚಿ ಆ ಮಗಳನ್ನು ಎಬ್ಬಿಸಿದರು. ಅಪೊಸ್ತಲ ಕೃತ್ಯ 9ನೇ ಅಧ್ಯಾಯ 40ನೇ ವಾಕ್ಯ, ಅಲ್ಲಿ ಕೂಡ ಪೇತ್ರನು ಒಬ್ಬಳನ್ನು ಎಬ್ಬಿಸುತ್ತಾ ಇದ್ದಾನೆ, ಅಲ್ಲಿ ಬಾಗಿಲನ್ನು ಮುಚ್ಚಿದನು. ಎಲಿಷನು ಹೇಳಿದ ಹಾಗೆ ಎಲ್ಲ ಕಾರ್ಯಗಳನ್ನು ಅವಳು ಮಾಡಿದಾಗ ಅಲ್ಲಿ ಅದ್ಭುತ ನಡೆಯಿತು. ನಮ್ಮ ಜೀವಿತದಲ್ಲಿ ಕೂಡ ಅದ್ಭುತಗಳು ಎಲ್ಲಿ ನಡೀತದೆ ಅಂತ ಹೇಳಿದ್ರೆ, ನಾವು ದೇವರು ಹೇಳುವುದನ್ನು ಮಾಡುವಾಗ ದೇವರು ಅದ್ಭುತ ನಡೆಯುತ್ತದೆ. 9ನೇದಾಗಿ ನಾವು 5ನೇ ವಾಕ್ಯದಲ್ಲಿ ನೋಡ್ತೇವೆ, ಅವಳು ಮಕ್ಕಳನ್ನು ಕರೆದುಕೊಂಡು ಒಳಗಡೆ ಹೋದಳು. ಈ ಮಕ್ಕಳನ್ನು ಕರೆದುಕೊಂಡು ಹೋದಳು ಏನನ್ನು ಸೂಚಿಸ್ತದೆ? ಅನ್ಯೋನ್ಯತೆಯ ಪ್ರಾರ್ಥನೆ, ಕುಟುಂಬ ಪ್ರಾರ್ಥನೆ. ದೇವರ ವಾಕ್ಯ ಹೇಳ್ತದೆ, ಭೂಲೋಕದಲ್ಲಿ ಇಬ್ಬರು ಒಂದೇ ವಿಷಯದಲ್ಲಿ ಒಂದೇ ಮನಸ್ಸುಳ್ಳವರಾಗಿ ಪ್ರಾರ್ಥಿಸಿದರೆ ಅದು ಅವರಿಗೆ ಹಾಗೆ ಆಗುವುದು. ಅದ್ಭುತ ನಡೀಬೇಕಾ? ಅವಳ ಮನೆಯಲ್ಲಿ ಅದ್ಭುತ ನಡೆಯುವಾಗ ಅವಳು ಒಂದು ಕಡೆ, ಮಕ್ಕಳು ಒಂದು ಕಡೆ ಇರಲಿಲ್ಲ, ಅವರೆಲ್ಲರೂ ಒಟ್ಟಾಗಿ ಒಂದೇ ಸ್ಥಳದಲ್ಲಿ ಬಂದರು. ನಾವು ಕೂಡ ನಿಮ್ಮ ಕುಟುಂಬ ಜೀವಿತದಲ್ಲಿ ಅದ್ಭುತ ನಡೀಬೇಕಾದ್ರೆ ಕುಟುಂಬವಾಗಿ ಸೇರಿ ಬಂದು ದೇವರನ್ನು ಹುಡುಕಿರಿ. ಈ ದಿನಗಳಲ್ಲಿ ಅನೇಕ ಕುಟುಂಬಗಳು 3 ಪಕ್ಷ, ನಮ್ಮ ರಾಜ್ಯದಲ್ಲಿ ಇರುವಂಥ 3 ಪಕ್ಷದ ಥರ, ಒಂದು ಕಾಂಗ್ರೆಸ್, BJP, JDS. ಅಪ್ಪ ಕಾಂಗ್ರೆಸ್ ಅವನಾದರೆ ಅಮ್ಮ BJP ಆಗಿರ್ತಾಳೆ, ಮಕ್ಕಳು JDS ಪಕ್ಷ ಆಗಿರ್ತಾರೆ. ಹೀಗೆ ಇದ್ದು ಅವರು ಪ್ರಾರ್ಥನೆ ಮಾಡದೇ ಇದ್ದರೆ ದೇವರು ಏನು ಮಾಡಲಿಕ್ಕೆ ಸಾಧ್ಯ? ಆದರೆ ವಾಕ್ಯ ಹೇಳ್ತದೆ, ಅವರು ಪಾತ್ರೆಗಳೆಲ್ಲ ತುಂಬಿದಾಗ ಇನ್ನೊಂದು ಪಾತ್ರೆಯನ್ನು ತಂದಿಡು ಎಂಬುದಾಗಿ ಅವಳು ತನ್ನ ಮಗನಿಗೆ ಹೇಳಿದಾಗ, ಅಮ್ಮ ಪಾತ್ರೆಗಳು ಖಾಲಿಯಾಗಿದೆ, ಪಾತ್ರೆಗಳು ಖಾಲಿಯಾಗಿದೆ ಎಂಬುದಾಗಿ ಹೇಳುವಾಗ ಎಣ್ಣೆ ಉಕ್ಕುವುದು ನಿಂತು ಹೋಯಿತು. ನೋಡಿ, ಎಣ್ಣೆ ಉಕ್ಕುವುದು ಯಾವಾಗ ನಿಂತೋಯ್ತು ಅಂತ ಹೇಳಿದ್ರೆ, ಕೊನೆಯ ಪಾತ್ರೆ ಬರುವವರೆಗೂ. ನೋಡಿ, ನೀವು ಶ್ರೇಷ್ಠವಾದದ್ದನ್ನು ಎದುರು ನೋಡಬೇಕು. ದೇವರಿಂದ ನೀವು ಎಷ್ಟು ಎದುರು ನೋಡ್ತೀರೋ ಅಷ್ಟು ಅದ್ಭುತವನ್ನು ದೇವರು ಮಾಡುತ್ತಾನೆ. ನಿನ್ನ ಬಳಿ ಇರುವ ಪಾತ್ರೆಯವರೆಗೂ ದೇವರು ತುಂಬಿಸುವಂತವನಾಗಿದ್ದಾನೆ. ಆದ್ದರಿಂದ ನೀವು ಎಷ್ಟು ಬಯಕೆ ಉಳ್ಳವರಾಗಿದ್ದೀರೋ ಅಷ್ಟು ದೂರಕ್ಕೆ ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. ಒಬ್ಬ ಅಂಗಡಿಯವ ಒಬ್ಬ ಚಿಕ್ಕ ಮಗಳಿಗೆ ಚಾಕ್ಲೇಟ್ ಡಬ್ಬವನ್ನು ತೋರಿಸಿ ಎಷ್ಟು ಬೇಕೋ ಅಷ್ಟು ಚಾಕ್ಲೇಟನ್ನು ತಗೋ ಎಂಬುದಾಗಿ ಹೇಳಿದ್ರು. ಆ ಚಿಕ್ಕ ಹುಡುಗಿ ಹೇಳಿದ್ರು, ಇಲ್ಲ ಅಂಕಲ್, ನಿಮ್ಮ ಕೈಯಿಂದನೇ ನನಗೆ ಕೊಡ್ರಿ ಸಾಕು ಎಂಬುದಾಗಿ ಹೇಳಿದ್ರು. ತಾಯಿಗೆ ಭಯಂಕರವಾಗಿ ಆಶ್ಚರ್ಯವಾಯಿತು. ಯಾಕೆಂದರೆ ಮಗಳು ಆ ರೀತಿಯಾಗಿ ಹೇಳುವವನಲ್ಲ. ಹೊರಗಡೆ ಬಂದ ಮೇಲೆ ಏನು ನೀನೇ ತಗೋಬೋದಾಗಿತ್ತಲ್ಲ, ಯಾಕೆ ಅಂಕಲ್ ಕೊಡ್ಲಿಕ್ಕೆ ಹೇಳಿದೆ ಎಂಬುದಾಗಿ ಕೇಳಿದಾಗ ಆ ಮಗಳು ಹೇಳಿದ, ಇಲ್ಲಮ್ಮ, ನಾನು ನನ್ನ ಕೈಯಲ್ಲಿ ತಗೊಂಡ್ರೆ ಚಾಕ್ಲೇಟ್ ಕಡಿಮೆ ಸಿಗ್ತಾ ಇತ್ತು, ಅಂಕಲ್ ಕೈ ಬಹಳ ದೊಡ್ಡದು, ಅವ್ರ ಕೈಯಿಂದ ಕೊಟ್ಟರೆ ನನಗೆ ಬಹಳ ಸಿಗ್ತಾ ಇದೆ. ಹೌದು ಪ್ರಿಯೆ, ನಿಮ್ಮ ಬಯಕೆ ಎಷ್ಟಿದೆಯೋ ಅಷ್ಟೇ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ನಿಮ್ಮ ಬಯಕೆ ಉನ್ನತವಾಗಿರುವಷ್ಟು ದೇವರು ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸ್ತಾರೆ. ನಾವು ಬೇಡಿಕೊಳ್ಳುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ದೇವರು ಹೆಚ್ಚಾಗಿ ಆಶೀರ್ವದಿಸ್ತಾರೆ. ಆದ್ದರಿಂದ ನಾವು ನಮ್ಮ ಜೀವಿತದಲ್ಲಿ ಶ್ರೇಷ್ಠವಾದದ್ದನ್ನು ಎದುರು ನೋಡಿದಳು. ನೋಡಿ, ಅದ್ಭುತ ನಡೆದ ಮೇಲೆ ಅವಳು ಹಾಯಾಗಿ ಕೂತ್ಕೊಳ್ಳಿಲ್ಲ. ನಡೆದ ಅದ್ಭುತವನ್ನು ದೇವ ಮನುಷ್ಯನ ಬಳಿಯಲ್ಲಿ ಬಂದು ತಿಳಿಸಿದಳು. ಹೌದು ಪ್ರಿಯ ದೇವ ಜನರೇ, ನಾವು ಇಷ್ಟೇ ಅದ್ಭುತ ಹೊಂದಿಕೊಂಡ್ರು ನಾವು ತಿರುಗಿ ಬಂದು ದೇವರಿಗೆ ಸ್ತೋತ್ರ ಹೇಳಬೇಕು. 10 ಕುಷ್ಠರೋಗಿಗಳು ಗುಣವಾದ್ರು, ಆದರೆ ತಿರುಗಿ ಬಂದದ್ದು ಒಬ್ಬನು ಮಾತ್ರ. ಅದು ಯಾರು ಗೊತ್ತಾ?
ಅನ್ಯನು, 9 ಜನ ಯಹೂದ್ಯರು, ಅವರು ಯೇಸುವಿನ ಬಳಿಯಲ್ಲೇ ಅವರು ಬರಲಿಲ್ಲ. ಆದರೆ ನಾವು ಯಾವಾಗಲೂ ಕೃತಜ್ಞತೆ ಉಳ್ಳವರಾಗಿರಬೇಕು. ಅದ್ಭುತ ಹೊಂದಿಕೊಂಡು ಹೋಗುವಂಥದ್ದಲ್ಲ, ಅದ್ಭುತ ಹೊಂದಿಕೊಂಡು ಬಂದು ಅವಳು ಎಲೀಷನ ಬಳಿಯಲ್ಲಿ ತಿಳಿಸಿದ ಹಾಗೆ ನಾವು ದೇವರಿಗೆ ಬಂದು ದೇವರಿಗೆ ಸ್ತೋತ್ರ ಹೇಳಬೇಕು. ಕೊನೆಯದಾಗಿ ನೋಡಿ, ಎಲೀಷನ ಅವಳಿಗೆ ಹೇಳ್ತಾ ಇದ್ದಾನೆ, ಎಣ್ಣೆಯನ್ನು ಮಾರಿ ಸಾಲವನ್ನು ತೀರಿಸು. ಪ್ರಿಯ ದೇವ ಜನರೇ, ನೀನು ಒಂದು ವೇಳೆ ಸಾಲದಲ್ಲಿ ಇರೋದಾದರೆ ಸಾಲ ನಿಮ್ಮ ಜೀವಿತವನ್ನು ಬಂಧಿಸ್ತದೆ. ಏನೇ ಆಗಲಿ, ನಿಮ್ಮ ಕೈಗೆ ಹಣ ಬಂದ ತಕ್ಷಣವಾಗಿ ಫಸ್ಟು ನೀವು ಮಾಡಬೇಕಾದದ್ದು ಸಾಲ ತೀರಿಸ್ರಿ, ಆಮೇಲೆ ತೀರಿಸೋಣೆಂಬುದಾಗಿ ಮತ್ತೆ ಬಂದಿರುವ ಹಣವನ್ನು ತಿಂದು ಕುಪ್ಪಳಿಸಿ ಕುಡಿಯುವಂಥದ್ದಲ್ಲ. ಮೊದಲು ಸಾಲವನ್ನು ತೀರಿಸ್ರಿ, ನಂತರ ಜೀವನ ಮಾಡಿ ದೇವರು ನಿಮ್ಮ ಜೀವನವನ್ನು ಆಶೀರ್ವದಿಸ್ತಾರೆ. ಹಾಗಾದರೆ ನಾವು ಒಟ್ಟು 2 ಭಾಗದಲ್ಲಿ ನಾವು ನಿನ್ನೆ ದಿನದಿಂದ ಮತ್ತು ಈ ದಿನದಲ್ಲಿ ಅನೇಕ ಕಾರ್ಯಗಳನ್ನು ನಾವು ನೋಡಿಕೊಂಡೆವು. ಆ ಸ್ತ್ರೀ ಎಲೀಷನ ಬಳಿ ಬಂದ ಹಾಗೆ ನಾವು ದೇವರ ಬಳಿಯಲ್ಲಿ ಬರಬೇಕು. ಎರಡನೇದಾಗಿ ಅವಳು ಎಲೀಷನ ಬಳಿಯಲ್ಲಿ ಹೇಳಿಕೊಂಡ ಹಾಗೆ ನಾವು ಕೂಡ ಎಲ್ಲ ನಮ್ಮ ಕಷ್ಟಗಳನ್ನು ದೇವರ ಬಳಿ ಹೇಳಿಕೊಳ್ಬೇಕು. ಮೂರನೇದಾಗಿ ಭಕ್ತಿ ಉಳ್ಳವರಿಗೆ ಕಷ್ಟ ಬಂದೇ ಬರ್ತದೆ. ನಾಲ್ಕನೇದಾಗಿ ನಾನು ಹೇಳಿದೆ, ಎಲೀಷನ ಆಕೆಗೆ ನಾನು ನಿನಗೇನು ಮಾಡಬೇಕೆನ್ನುತ್ತೆಂಬುದಾಗಿ ಕೇಳಿದ ಹಾಗೆ ಇವತ್ತು ದೇವರು ನಮಗೂ ಕೂಡ ನಿರ್ದಿಷ್ಟವಾಗಿ ಕೇಳ್ತಾ ಇದ್ದಾರೆ, ನಾವು ನಿರ್ದಿಷ್ಟವಾಗಿ ಹೇಳಬೇಕು. ಐದನೇದಾಗಿ ನಾನು ತಿಳಿಸಿದ ಹಾಗೆ ನಿಮ್ಮ ಮನೆಯಲ್ಲಿ ಏನಿರ್ತದೆ, ಎಲೀಷನ ಕೇಳ್ತಾ ಇದ್ದಾನೆ, ಅವಳಿಗೊಂದು ಚೆಕ್ ಬರೆದುಕೊಳ್ಳಿಲ್ಲ, ನಿನ್ನ ಮನೆಯಲ್ಲಿ ಏನಿರ್ತದೆ ಅಂತ ಕೇಳಿದನ. ಇವತ್ತು ಕೂಡ ದೇವರು ನಮ್ಮನ್ನು ನೋಡಿ ಕೇಳ್ತಾ ಇದ್ದಾರೆ, ನಿನ್ನ ಮನೆಯಲ್ಲಿ ಏನಿದೆ. ಆರನೇದಾಗಿ ಅವಳು ಒಂದು ಮೊಗ್ಗ ಎಣ್ಣೆ ಅಂತ ಅದರೊಟ್ಟಿಗೆ ಒಂದು ಪದ ಸೇರಿಸಿದ್ರು, ಏನೂ ಇಲ್ಲ ಎಂಬ ಮಾತನ್ನು ಬಿಟ್ಟು ಬಿಡ್ರೆ. ಅದು ಮಾತ್ರವಲ್ಲ, ಜನರಿಂದ ನೀವೇನಾದರೂ ಪಡೆಯಬೇಕಾದ್ರೆ ಬರೀ ಪಾತ್ರ ಕೇಳ್ರಿ, ಅವರು ಕೊಡ್ತಾರೆ. ಆದರೆ ಅವರಿಂದ ತುಂಬಿದ ಅನುಭವವನ್ನು ಕೇಳಬೇಡ್ರಿ, ತುಂಬಿದ ಅನುಭವವನ್ನು ದೇವರು ಮಾತ್ರ ಕೊಡ್ತಾಳೆ. ಅವಳು ಮನೆಯೊಳಗೆ ಹೋಗಿ ಬಾಗಿಲನ್ನು ಹೇಗೆ ಮುಚ್ಚಿಕೊಂಡ್ಲ ಹಾಗೆ ನಮ್ಮ ಪ್ರಾರ್ಥನೆಯಲ್ಲಿ ನಾವು ಬಾಗಿಲನ್ನು ಮುಚ್ಚಿ ನಾವು ಪ್ರಾರ್ಥಿಸೋಣ. ಅದು ಮಾತ್ರವಲ್ಲ, ಅವಳೊಂದಿಗೆ ಮಕ್ಕಳಿದ್ದ ಹಾಗೆ ನಾವು ಕುಟುಂಬವಾಗಿ ದೇವರನ್ನು ಹುಡುಕೋಣ. ಅದು ಮಾತ್ರವಲ್ಲ, ಅವರು ಶ್ರೇಷ್ಠವಾದದ್ದನ್ನು ಎದುರು ನೋಡಿದ್ರು, ನಾವು ಶ್ರೇಷ್ಠವಾದದ್ದನ್ನು ಎದುರು ನೋಡೋಣ. ಅವಳು ತಿರುಗಿ ಎಲೀಷನ ಬಳಿ ಬಂದು ಎಲ್ಲವನ್ನ ಕಾರ್ಯವನ್ನು ತಿಳಿಸಿದಳು. ನಾವು ಕೂಡ ನಮ್ಮ ಜೀವಿತದಲ್ಲಿ ದೇವರನ್ನು ಮರೆಯದೆ ದೇವರಿಗೆ ಬಂದು ಕೃತಜ್ಞತೆ ಉಳ್ಳವರಾಗಿರೋಣ. ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಒಂದು ನಿಮಿಷ ನಮ್ಮ ಕಣ್ಗಳ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಸಂಕಷ್ಟಗಳ ಮಧ್ಯದಲ್ಲಿ ನೀನು ಅದ್ಭುತವನ್ನು ಮಾಡುವಂಥ ದೇವರು, ಹೇಗೆ ಸ್ವಾಮಿ ಪ್ರವಾದಿಯ ಹೆಂಡತಿಯ ಎಲೀಷನ ಬಳಿ ಹೋಗಿ ತನ್ನ ಅದ್ಭುತವನ್ನು ಪಡೆದುಕೊಂಡ್ಲು, ಈ ದಿನದಲ್ಲಿ ನಾವು ಕೂಡ ನಮ್ಮ ಸಂಕಷ್ಟದ ಮಧ್ಯದಲ್ಲಿ ನಿಮ್ಮನ್ನು ಹುಡುಕಿ ಅದ್ಭುತವನ್ನು ಪಡೆದುಕೊಳ್ಳುವಂತೆ ಸಹಾಯ ಮಾಡಿರಿ. ಯಾರೆಲ್ಲ ಅದ್ಭುತ ಆದಿದ್ದಾರೋ, ಯಾರೆಲ್ಲ ಸಂಕಷ್ಟದಲ್ಲಿದ್ದಾರೋ, ಯಾರೆಲ್ಲ ಸಮಸ್ಯೆದಲ್ಲಿದ್ದಾರೋ, ಯಾರೆಲ್ಲ ರೋಗದಲ್ಲಿದ್ದಾರೋ, ಅವೆಲ್ಲವುಗಳಿಂದ ಜನರನ್ನು ಬಿಡುಗಡೆಗೊಳಿಸರೆ. ಯೇಸುವಿನ ನಾಮದಲ್ಲಿ ಒಂದು ಅದ್ಭುತ ಸಂಭವಿಸಲೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಇದನ್ನು ವೀಕ್ಷಿಸ್ತಾ ಇರುವಾಗಲೇ ಒಂದೊಂದು ಕುಟುಂಬದಲ್ಲಿ ಸ್ವಾಮಿ ಖಾಲಿಯಾದ ಅವಸ್ಥೆಯಲ್ಲಿ ಯಾರಿದ್ದಾರೋ, ಯಾರು ಇನ್ನೂ ಸಾಲದ ಅನುಭವದಲ್ಲಿದ್ದಾರೋ ಅಂತ ಎಲ್ಲ ಕುಟುಂಬಗಳಲ್ಲಿ ಅದ್ಭುತ ನಡೆಯಲೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಮಹಿಮೆ ನಿಮಗೆ ಸಲ್ಲಿಸ್ತೇವೆ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ.